ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವರ್ರು ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಅಡಿಕೆ ಬೆಳೆಗಾರರಾಗಿದ್ದರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಎಲ್ಲವನ್ನು ಕೂಡ ಈ ವಿಡಿಯೋದ ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ದಲೇ ನೋಡಿ. ಮೊದಲನೆಯದಾಗಿ ಏನಪ್ಪ ಅದು ಬ್ಯಾಡ್ ನ್ಯೂಸ್ ಅಂತಂದರೆ, ನಿಮ್ಮೆಲ್ಲರಿಗೂ ಆಲ್ರೆಡಿ ಅರ್ಥ ಆಗಿದೆ. ರಾಜ್ಯ ಸರ್ಕಾರ 1 ವರ್ಷಗಳ ಕಾಲ ಗುಟ್ಕಾ ಹಾಗೂ ಪಾನ್ ಮಸಾಲಗಳ ಮೇಲೆ ನಿಷೇಧ ಹೇರಿರುವಂಥದ್ದು. ಈ ನಿಷೇಧದ ಬೆನ್ನಲ್ಲೇ ಎಲ್ಲ ಅಡಿಕೆ ಬೆಳೆಗಾರರಿಗೂ ಕೂಡ ಒಂದು ಆತಂಕ ಶುರುವಾಗಿದೆ. ಅಡಿಕೆ ರೇಟ್ ದಿಢೀರ್ ಕುಸಿತವಾಗುತ್ತದಾ, ಅಡಿಕೆಗೆ ಬೇಡಿಕೆ ಕಡಿಮೆ ಆಗ್ತದಾ ಎಂಬ ಡೌಟ್ ಶುರುವಾಗಿದೆ. ಆದರೆ ಕರ್ನಾಟಕ ಒಂದರಲ್ಲಿ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಮಾಡಿದ್ರೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಅದೇ ರೀತಿಯಾಗಿ ಎಕ್ಸ್ಪೋರ್ಟ್ ಹೊರದೇಶಗಳಿಗೆ ಅಡಿಕೆಯನ್ನು ರಫ್ತು ಜಾಸ್ತಿಯಾಗಿ ಮಾಡೋದ್ರಿಂದ ಇದರಿಂದ ಯಾವುದೇ ರೀತಿಯಾದ ಸಮಸ್ಯೆ ಆಗಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಖುಷಿಯ ವಿಚಾರ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳ ಶಾಸಕರು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಬರೆದಿರುವಂಥದ್ದು. ಅಂದರೆ ಏನು ಈ ಗುಟ್ಕಾ ಪಾನ್ ಮಸಾಲಗಳ ಮೇಲಿರುವ ನಿಷೇಧ ಆಜ್ಞೆ ಜಾರಿಯಾಗಿದೆ, ಇದನ್ನು ವಾಪಸ್ ತೆಗೆದುಕೊಳ್ಳುವಂತೆ ಶಾಸಕರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಇದಿಷ್ಟು ಇವತ್ತಿನ ಅಡಿಕೆ ಬೆಳೆಗೆ ಸಂಬಂಧಪಟ್ಟ ಮಾಹಿತಿಯಾದರೆ, ಇವತ್ತಿನ ಮಾರುಕಟ್ಟೆಯಲ್ಲಿ ಅಡಿಕೆ ರೇಟ್ ಏನಿದೆ, ಅದೇ ರೀತಿಯಾಗಿ ಕೊಬ್ಬರಿಯ ರೇಟ್ ಏನಿದೆ ಎಂಬುದನ್ನು ನೋಡೋದಾದರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಪ್ರತಿ 100 kg ಸರಕು ಅಡಿಕೆಗೆ 88,190 ರೂಪಾಯಿ ಇರುವಂಥದ್ದು, ಬೆಟ್ಟೆ ಅಡಿಕೆಗೆ 60,200 ರೂಪಾಯಿ ಇರುವಂಥದ್ದು. ಅದೇ ರೀತಿ ರಾಶಿ ಅಡಿಕೆಗೆ 53,601 ರೂಪಾಯಿ ಇದೆ. ನಂತರ ತಿಪ್ಪಟೂರಿನಲ್ಲಿ ಕೊಬ್ಬರಿಯ ರೇಟ್ ಏನಿದೆ ನೋಡೋದಾದರೆ, ತಿಪ್ಪಟೂರಿನಲ್ಲಿ ಇವತ್ತು ಪ್ರತಿ 100 kg ಕೊಬ್ಬರಿಗೆ 33,000 ರೂಪಾಯಿಗಳು ಇರುವಂಥದ್ದು. ನಂತರ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋದಾದರೆ, ಮೊದಲನೇದಾಗಿ ಮಂಗಳೂರಿನಲ್ಲಿ ಸರಕು ಅಡಿಕೆ 88,200 ರೂಪಾಯಿ ಇರುವಂಥದ್ದು, ಉಡುಪಿಯಲ್ಲಿ ಬೆಟ್ಟೆ ಅಡಿಕೆ 60,299 ರೂಪಾಯಿ ಇರುವಂಥದ್ದು, ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ 53,699 ರೂಪಾಯಿ ಇದೆ. ನಂತರ ಚಿಕ್ಕಮಗಳೂರಿನಲ್ಲಿ ಗೊರಬಲು ಅಡಿಕೆ 47,709 ರೂಪಾಯಿ ಇರುವಂಥದ್ದು. ಅದೇ ರೀತಿ ಹಾಸನದಲ್ಲಿ ಮಿಶ್ರ ಅಡಿಕೆ ಅಂದರೆ ಮಿಕ್ಸ್ ಅಡಿಕೆಗೆ 41,000 ರೂಪಾಯಿ ಇದೆ. ತುಮಕೂರಿನಲ್ಲಿ ರಾಶಿ ಅಡಿಕೆಗೆ 53,000 ರೂಪಾಯಿ ಇರುವಂಥದ್ದು. ಅದೇ ರೀತಿ ಚಿತ್ರದುರ್ಗದಲ್ಲಿ ಹೊಸ ವೆರೈಟಿ ಅಡಿಕೆಗೆ 48,200 ರೂಪಾಯಿ ಇದೆ. ಬಳ್ಳಾರಿಯಲ್ಲಿ ಮಿಶ್ರ ಅಡಿಕೆ ಅಂದರೆ ಇತರ ಅಡಿಕೆಗೆ 38,500 ರೂಪಾಯಿ ಇದೆ. ಅದೇ ರೀತಿ ಬೀದರ್ನಲ್ಲಿ ಮಿಶ್ರ ಅಡಿಕೆಗೆ 37,000 ರೂಪಾಯಿ ಇರುವಂಥದ್ದು. ರಾಯಚೂರಿನಲ್ಲಿ ಸಣ್ಣ ಅಡಿಕೆಗೆ 28,000 ರೂಪಾಯಿ ಇರುವಂಥದ್ದು. ಇದಿಷ್ಟು ಇವತ್ತಿನ ಕರ್ನಾಟಕದ ವಿವಿಧ ಪ್ರದೇಶಗಳ ಅಡಿಕೆ ರೇಟ್ಗಳಾಗಿರುತ್ತದೆ. ಇದೇ ರೀತಿಯ ದಿನನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.